ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. 2015ರ 169 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂತರಾಜ್ ಅವರ ವರದಿಯನ್ನು ಸರ್ಕಾರ ಕೈಬಿಟ್ಟು ಹೊಸ ಜಾತಿ ಗಣತಿಯನ್ನು ಸಾಮಾಜಿಕ ಸಮೀಕ್ಷೆ ಎಂದು ನೆಪ ಹೇಳಿ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ ರಾಜ್ಯದ 7 ಕೋಟಿ ವ್ಯಕ್ತಿಗಳ ದತ್ತಾಂಶವನ್ನು ಸಂಗ್ರಹಿಸಲಿದೆ. ಇದಕ್ಕೆ 1,65,000 ಗಣತಿದಾರರು ಭಾಗಿಯಾಗಿ ಹೊಸ ವರದಿಯನ್ನು ತಯಾರಿಸಲಿದ್ದಾರೆ. ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ನಡೆಸಲಿದೆ. ರಾಜ್ಯ ಸರ್ಕಾರ ಸಾಮಾಜಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆಯನ್ನು ಹೊರತುಪಡಿಸಿ ಜಾತಿ ಗಣತಿಯನ್ನಲ್ಲ ಅಂಥೇಳಿ ಸಮೀಕ್ಷೆಯ ಕಾಲದಲ್ಲಿ ಜಾತಿಯು ಒಂದು ಅಂಶ ಅಷ್ಟೇ, ಇದಕ್ಕೆ ಮಹತ್ವ ಕೊಡಬೇಕಾಗಿಲ್ಲ ಎಂದು ಹಿಂದುಳಿದ ವರ್ಗಗಳ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಗಿಯವರು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ಜಾತಿ ಗಣತಿಯಲ್ಲಿ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರಿಸಿ ಅಂಥೇಳಿ ಎಂಬುದನ್ನು ಸೇರಿಸಿ 12 ನಿರ್ಣಯಗಳನ್ನು ವೀರಶೈವ ಪೀಠಾಚಾರ್ಯರ ಶೃಂಗಸಭೆ ಮೊನ್ನೆ ದಾವಣಗೆರೆಯಲ್ಲಿ ಒಮ್ಮತದ ನಿರ್ಧಾರ ಪ್ರಕಟಿಸಿದೆ. ಉಪಜಾತಿ ಯಾವುದೇ ಇದ್ದರೂ ವೀರಶೈವ ಲಿಂಗಾಯತ ಎಂಬ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಬೇಕು ಎಂದು ಶ್ರೀ ರಂಭಾಪುರಿ ಪೀಠದ ಶ್ರೀ ವೀರಸೋಮೇಶ್ವರ ಸ್ವಾಮೀಜಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ತಕ್ಕಂತೆ ಜಾಗತಿಕ ಲಿಂಗಾಯತ ಸಭೆಯು ಲಿಂಗಾಯತರು ಯಾವುದೇ ಉಪಜಾತಿಯವರಿದ್ದರೂ ಮುಖ್ಯ ಜಾತಿಯನ್ನು ಮೊದಲಿನಂತೆ ಲಿಂಗಾಯತ ಎಂದು ಬರೆಯಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿ ಲಿಂಗಾಯತರು ರಾಜ್ಯದ ನಂಬರ್ 1 ಸ್ಥಾನಕ್ಕೆ ಮತ್ತೆ ತರಬೇಕು ಅಂತಕ್ಕಂಥ ಚಿಂತನೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭೆಯು ಮಾಡಿತು. ಇದರಲ್ಲಿ ಜಾತಿಯ ವಿಷಯ, ಜಾತಿಯ ಗಣತಿ ಅಂತ ಬಂದಾಗ ಜಾತಿಯು ಹುಟ್ಟಿನಿಂದಲೂ ತಂದೆಯಿಂದ ಬಂದಿರತಕ್ಕಂಥ ಒಂದು ಉಂಬಳಿಯಾಗಿದೆ. ಯಾವುದೇ ವ್ಯಕ್ತಿಯು ಜಾತಿಯನ್ನು, ಅವರ ತಂದೆಯ ಜಾತಿಯನ್ನು ದೃಢೀಕರಿಸಿ ಆಮೇಲೆ ಅವನ ಜಾತಿಯನ್ನು ದಾಖಲಿಸಿಕೊಳ್ಳುವುದು ಕಾನೂನುಬದ್ಧವಾದ ನಿಯಮಾವಳಿ ಆಗಿರುತ್ತದೆ. ಈ ಹಿಂದೆ ಕಂದಾಯ ಅಧಿಕಾರಿಗಳು ನ್ಯಾಯಾಲಯದಲ್ಲಿಯೂ ಸಹಿತ ತಂದೆಯ ಜಾತಿಯನ್ನೇ ಸಮರ್ಥಿಸಿಕೊಂಡು ಅವರ ಮಕ್ಕಳಿಗೆ ನೇರವಾಗಿ ಜಾತಿಯ ದಾಖಲೆಯನ್ನು ದಾಖಲಿಸುವಂಥ ಇದು ಶಿಷ್ಟಾಚಾರ ಮೊದಲಿನಿಂದಲೂ ಬಂದಿದೆ. ಆದರೆ ಇತ್ತೀಚೆಗೆ ಜಾತಿಯ ಸಮೀಕ್ಷೆ ಅಂತೇಳಿ ಬಂದಾಗ, ಸಾಮಾಜಿಕ ಸಮೀಕ್ಷೆ ಅಂತ ಬಂದಾಗ ಇದು ಒಂದು ಹೊಸ ಶಿಷ್ಟಾಚಾರ ಪ್ರಾರಂಭವಾಗಿದೆ. ಆ ವ್ಯಕ್ತಿಯನ್ನು ಭೇಟಿಯಾಗಿ ಅವನು ಯಾವುದೇ ದಾಖಲೆಯನ್ನು ನೋಡುವಂಗಿಲ್ಲ. ಆ ವ್ಯಕ್ತಿಯನ್ನು ಭೇಟಿಯಾಗಿ ನಿಮ್ಮ ಜಾತಿ ಯಾವುದು ಅಂತೇಳಿ ಕೇಳಿ ದಾಖಲಿಸುವಂಥದ್ದು. ಅವನ ಹೇಳಿಕೆಯನ್ನು ಪಡೆದ ನಂತರ ಆ ಹೇಳಿಕೆಗೂ ಸಹಿತ ಆ ವ್ಯಕ್ತಿಯ ಸಹಿ ತಗೊಳ್ಳೋಂಗಿಲ್ಲ. ಇಂಥ ಒಂದು ಸಮೀಕ್ಷೆ ಇತ್ತೀಚೆಗೆ 2015ರಲ್ಲೂ ಆಯಿತು. ಆಮೇಲೆ ಒಳ ಮೀಸಲಾತಿಯ ಸಮೀಕ್ಷೆಯಲ್ಲೂ ಸಹಿತ ಇದೇ ಥರದ ಪರಿಸ್ಥಿತಿ ಆಯಿತು. ಜಾತಿಯ ದಾಖಲೆಯನ್ನು ನೋಡಬೇಕು. ಅದು ಯಾವ ಜಾತಿಯ ದಾಖಲೆ? ತಂದೆಯ ಜಾತಿಯ ದಾಖಲೆಯನ್ನು ನೋಡಿ ಮಕ್ಕಳಿಗೆ ಜಾತಿಯ ಹೆಸರನ್ನು ದಾಖಲಿಸಬೇಕಾದಂಥ ನಿಯಮಾವಳಿ ಇದೆ. ಆದರೆ ಇಲ್ಲಿ ಅವರ ಬಾಯಿಂದನ ನಿಮ್ದು ಯಾವ ಜಾತಿ ಅಂತ ಕೇಳಿ ಬರ್ಕೊಳ್ಳುವಂಥ ಕೆಲಸ ಆಗಬೇಕೇ ಹೊರತು ಹೇಳಿಕೆ ಬುಡುಕ ಸಹಿತ ಅವರ ಸಹಿ ತಗೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಇದು ಮತ್ತು ಸಮೀಕ್ಷೆ ಅಂತ ಬಂದ್ರೆ ಮತ್ತೂ ಸಹಿತ ಅವೈಜ್ಞಾನಿಕವಾಗಿ ಆಗತ್ತೆ. ಈಗ ಹಿಂದೆ ಕಾಂತರಾಜ್ ಅವರು ಮಾಡಿದ್ದು ಇದನ್ನೇ ಮಾಡಿದ್ದು, ಮತ್ತು ಇವರು ಹೊಂಟಿರೋದು ಅದನ್ನೇ ಮಾಡಲಿಕ್ಕೆ. ಅದಕ್ಕೆ ನಾವು ಸಹಿತ ನಮ್ಮ ವಾಹಿನಿಯ ಮೂಲಕ ಪದೇ ಹೇಳ್ತಾ ಇದ್ದೀವಿ, ಈ ಒಂದು ಸಾಮಾಜಿಕ ಸಮೀಕ್ಷೆ ಏನ್ರಿ, ಆರ್ಥಿಕ ಸಮೀಕ್ಷೆ ಏನ್ರಿ, ಯಾವುದೇ ಜಾತಿಯ ಸಮೀಕ್ಷೆ ಅಂತನ್ರಿ, ಯಾವುದನ್ನೇ ಆದರೂ ಸಹಿತ ಕಂದಾಯ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ತಂದೆಯ ಜಾತಿಯ ದಾಖಲೆಯನ್ನು ಮಕ್ಕಳಿಗೆ ದೃಢೀಕರಿಸಿ ದಾಖಲಿಸುವಂಥ ಕೆಲಸ, ಅದು ಅವರ ಆಧಾರ್ ಕಾರ್ಡ್ನಲ್ಲಿ ದಾಖಲಿಸಬೇಕಂತ ಕೆಲಸ ಆಗಬೇಕು. ಆಧಾರ್ ಕಾರ್ಡ್ಗೆ
ಈ ಜಾತಿಯನ್ನು ಸಾಮಾಜಿಕ ಸಮೀಕ್ಷೆ ಅಂತೂ ಇದ್ದ ಐತಿ. ಈಗಾಗಲೇ ಅವರು ಆಲ್ರೆಡಿ ಈ ಆಧಾರ್ ಕಾರ್ಡಿಗೆ ಅವರ ಆಸ್ತಿ ಎಷ್ಟಾಗಿದೆ, ಅವರ ಉದ್ಯೋಗ ಏನು, ಅವರ ಶಿಕ್ಷಣ ಏನು ಅನ್ನುವಂಥದ್ದನ್ನು ಆಲ್ರೆಡಿ ದಾಖಲಿಸಿಕೊಂಡಿದ್ದಾರೆ. ಆದರೂ ಸಹಿತ ಇವರು ಸಹಿತ ಇತ್ತೀಚೆಗೆ ಸುಮ್ಮನೆ ಖರ್ಚು ಮಾಡಿ, ಈಗ ನೋಡ್ರಿ 169 ಕೋಟಿ ಖರ್ಚು ಮಾಡಿದರು 2015ರಲ್ಲಿ. ಅದು ಸಾರ್ವಜನಿಕ ಹಣ, ಅದು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಈಗ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಈ ಸಲ 7 ಕೋಟಿ ಜನರನ್ನ ಇವರು ದತ್ತಾಂಶವನ್ನು ಪಡೀತಾ ಇದ್ದೀರಿ. ಯಾವ ಆಧಾರದ ಮೇಲೆ? ಅವರ ಬಾಯಿಂದ ಕೇಳಿ ದತ್ತಾಂಶಗಳನ್ನು ಸಂಗ್ರಹಿಸೋದಲ್ಲ, ದಾಖಲೆಗಳನ್ನು ನೋಡಿ ದತ್ತಾಂಶಗಳನ್ನು ಸಂಗ್ರಹಿಸಬೇಕು. ಆ ಕೆಲಸ ಆಗಬೇಕು. ಅಂದ್ರೆ ಮಾತ್ರ ಮತ್ತು ವೈಜ್ಞಾನಿಕವಾಗಿ ಆಗತ್ತೆ. ಇದು ಮತ್ತು ಅವ್ರನ್ನ ಕೇಳಿ ಬರ್ಕೊಳ್ಳೋದು ಅಂತಂದ್ರೆ ಮತ್ತು ಅವೈಜ್ಞಾನಿಕ ಆಗತ್ತೆ. ಇದನ್ನ ಮತ್ತೆ ಸಮಾಜ ಒಪ್ಪುದಿಲ್ಲ, ಮತ್ತೆ ಕ್ಯಾನ್ಸಲ್ ಆಗತ್ತೆ. ಬರೀ ಇದೇ ಕೆಲಸ ಆಗತ್ತೆ. ಇಲ್ಲಿ ನೋಡಿ, ಶಿವರಾಜ್ ತಂಗಡಿಗೆ ಅವ್ರು ಹೇಳ್ತಾರೆ, ಜಾತಿಯನ್ನ ಎಣಿಕೆ ಮಾಡ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ಕೆಲಸ, ಅದು ನಮ್ಮದಲ್ಲ. ನಾವು ಏನಿದ್ರೂ ಸಾಮಾಜಿಕ ಸಮೀಕ್ಷೆಯನ್ನು ಮಾಡೋದು, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾತ್ರ ಮಾಡೋದು ಅಂತೇಳಿ. ಇವರಿಗೆ ಇಷ್ಟೇ ದಿನದಲ್ಲಿ ಸಾಕಾಗತ್ತಾ? ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ ಇದು ಸಾಕಾಗತ್ತಾ? ಅಕ್ಟೋಬರ್ 7ರವರೆಗೆ ಇದು ಸಾಕಾಗತ್ತಾ? 7 ಕೋಟಿ ಜನರ ದತ್ತಾಂಶಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಇದೆಯಾ? 1,65,000 ಸಿಬ್ಬಂದಿಯಿಂದ ಇದು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮತ್ತು ಸಾಕಷ್ಟು ಖರ್ಚಾಗತ್ತೆ, ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳೋದು, ಅವರವರ ಆಧಾರ್ ಕಾರ್ಡಿಗೆ ಅವರ ಜಾತಿಯನ್ನು, ತಂದೆಯ ಜಾತಿಯ ದಾಖಲೆಯನ್ನು ದೃಢೀಕರಿಸಿ ದಾಖಲಿಸುವಂಥ ಕೆಲಸ ಆದರೆ, ಅದರ ಜೊತೆಗೆ ಅವರ ಉದ್ಯೋಗ, ಅವರ ಶಿಕ್ಷಣ, ಅವರು ಹೆಂಡತಿ ಹೆಸರು, ರಕ್ತದ ಗುಂಪು, ಇನ್ನಿತರ ಏನೇನು ನಾವು ಈಗಾಗಲೇ ಹೇಳ್ಕೊತ ಬಂದಿದ್ದೀವಿ, ಅವುಗಳನ್ನು ಎಲ್ಲನೂ ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಟ್ರೆ ಅದೇ ಒಂದು ಜಾತಿ ಗಣತಿನೂ ಆಗತ್ತೆ, ಸಾಮಾಜಿಕ ಸಮೀಕ್ಷೆನೂ ಆಗತ್ತೆ, ಜನಗಣತಿನೂ ಆಗತ್ತೆ. ನೀವು ತಿಳ್ಕೊಂಡಂಥ ಎಲ್ಲ ವ್ಯವಸ್ಥೆ, ಎಲ್ಲ ಬಯೋಡೇಟಾ ಸಂಬಂಧಪಟ್ಟ ವ್ಯಕ್ತಿಗೆ ಕೂಡಿ ಬರ್ತೈತಿ. ಆಮೇಲೆ ಈಗ ನಮ್ಮ ಜನಸಂಖ್ಯೆ ಅಷ್ಟಿತ್ತು, ಇಷ್ಟಿತ್ತು ಅಷ್ಟಾಗಿದೆ ಅಂತಕ್ಕಂಥ ಏನು ದ್ವಂದ್ವ ನೀತಿಗಳದಾವಲ್ಲ, ಇವು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿಬಿಟ್ರೆ ಅದನ್ನು ಎಲ್ಲರೂ ಸ್ವಾಗತಿಸಬೇಕಾಗತ್ತೆ. ಅದಕ್ಕಾಗಿ ಸರ್ಕಾರ ಇದು ಆ ಕೆಲಸ ನಮ್ದಲ್ಲ, ಈ ಕೆಲಸ ನಮ್ದಲ್ಲ ಅಂತ ಮಾಡೋದಕ್ಕಿಂತಲೂ ನೀವು ಸಾರ್ವಜನಿಕ ಹಣವನ್ನು ವ್ಯಯ ಮಾಡ್ತಾ ಇದ್ದೀರಿ. ಅದಕ್ಕೆ ಬಹಳ ಎಚ್ಚರದಿಂದ ಸಾರ್ವಜನಿಕ ಹಣವನ್ನು ವ್ಯಯ ಮಾಡಬೇಕಾದ್ರೆ ಅದೊಂದು ನಿರ್ದಿಷ್ಟ ದಾಖಲೆ ಆಗಬೇಕು, ಅದೊಂದು ನಿಖರವಾದಂಥ ದಾಖಲೆ ಆಗಬೇಕು, ಆಧಾರಿತವಾದಂಥ ದಾಖಲೆ ಆಗಬೇಕು, ಪಾರದರ್ಶಕವಾದಂಥ ದಾಖಲೆ ಆಗಬೇಕು. ಅಂಥ ದಾಖಲೆಯನ್ನು ಮಾಡಿ. ಅದಕ್ಕಾಗಿ ನಾವೇನು ಹೇಳೋದು ಪದೇ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಕೆಲಸ ನೀವು ಮಾಡಿದರೆ ಭಾಳ ಹಗರಾಗತ್ತೆ. ಇಷ್ಟೇ ಸಿಬ್ಬಂದಿ ಕೂತ್ಕೊಂಡು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಕೆಲಸ ಮಾಡಿದರೆ ನೀವು ಯಾರೂ ಬೇಕಾಗಿಲ್ಲ. ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟರೆ ಇದನ್ನು ಸುಮಾರು ಒಂದೇ ತಿಂಗಳಿನಲ್ಲಿ ಮುಗಿಸ್ಕೊಡ್ತಾರೆ ಅವ್ರು. 7 ಲಕ್ಷ ಜನರದ್ದನ್ನು ಸಹಿತ ದತ್ತಾಂಶವನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಒಂದು ಸಾಮರ್ಥ್ಯ ನಿಮ್ಮ ಕಂದಾಯ ಸಚಿವರಲ್ಲಿದೆ. ಈ ಆಧಾರ್ ಕಾರ್ಡಿನ ಮೇಲೆ ವಿಶ್ವಾಸ ಇಡಿ. ಮನಮೋಹನ್ ಸಿಂಗ್ ಅವರು ತಂದಿರತಕ್ಕಂಥ ಆಧಾರ್ ಕಾರ್ಡ್ ಇದು. ಇದರ ಮೇಲೆ ವಿಶ್ವಾಸವನ್ನು ಇಟ್ಟದ್ದಾದ್ರೆ ಅವರ ಆತ್ಮಕ್ಕೂ ಸಹಿತ ಶಾಂತಿ ಸಿಗತ್ತೆ. ಇಂಥ ಒಂದು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನು ಜಾರಿಗೆ ತಂದಿದೆ ಅಂದಮೇಲೆ ನಿಮ್ಮ ಸರ್ಕಾರಕ್ಕೆ ಆಧಾರ್ ಕಾರ್ಡ್ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ ಆಗತ್ತೆ ಇದು. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ, ಶಿವರಾಜ್ ತಂಗಡಿಗೆ ಅವರಲ್ಲಿ, ಕೃಷ್ಣ ಬೈರೇಗೌಡರಲ್ಲಿ ವಿನಂತಿಸಿಕೊಳ್ತಾ ಇದ್ದದ್ದು ಏನಂತಂದ್ರೆ, ಎಲ್ಲ ವಿವರಗಳನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದಿರಿ. ಅದೇ ರೀತಿಯಾಗಿ ಜಾತಿಯ ದಾಖಲೆಯನ್ನು, ಅದು ಯಾರ ಜಾತಿಯನ್ನು ನೋಡಬೇಕು, ಇತ್ತೀಚೆಗೆ ಇವರು ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥ ಜಾತಿಯನ್ನಲ್ಲ ದಾಖಲಿಸೋದು, ಅವರ ತಂದೆ ಜಾತಿಯ ದಾಖಲೆಯನ್ನು ದೃಢೀಕರಿಸಿ ಆನಂತರ ಅದರ ಮಕ್ಕಳಿಗೆ ಅನ್ವಯಿಸುವಂಗೆ ಲಿಂಕ್ ಮಾಡುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ಜಾತಿಯ ದಾಖಲೆಯನ್ನು, ಅವನ ಧರ್ಮದ ದಾಖಲೆಯನ್ನು, ಜಾತಿಯ ದಾಖಲೆಯನ್ನು, ಉಪಜಾತಿಯ ದಾಖಲೆಯನ್ನು, ಶಿಕ್ಷಣವನ್ನು, ಉದ್ಯೋಗವನ್ನು, ಹೆಂಡತಿ ಹೆಸರನ್ನು, ರಕ್ತದ ಗುಂಪನ್ನು ಹಾಗೂ ಇನ್ನಿತರ ಮತ್ತು ಏನಾದರೂ ಇದ್ದರೆ ಅವುಗಳನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ದನಾದ್ರೆ ಅದೊಂದು ಶಾಶ್ವತವಾದಂಥ ಕೊನೆಯ ಸಮೀಕ್ಷೆ ಆಗತ್ತೆ, ಕೊನೆಯ ಜನಗಣತಿ ಆಗತ್ತೆ, ಕೊನೆಯ ಜಾತಿ ಗಣತಿ ಆಗತ್ತೆ. ಮತ್ತೊಂದು ಸಲ ಇದಕ್ಕೆ ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ. ಸರ್ಕಾರದವರು ಖರ್ಚು ಮಾಡಬೇಕಾಗಿಲ್ಲ. ಸಾರ್ವಜನಿಕರಿಗೆ ಒಂದು ಸುತ್ತೋಲೆ ಹೊರಡಿಸಿಬಿಡಿ. 3 ತಿಂಗಳದೊಳಗಾಗಿ ನೀವು ಆಧಾರ್ ಕಾರ್ಡಿಗೆ ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ಉಪಜಾತಿ ಯಾವುದು, ನಿಮ್ಮ ಶಿಕ್ಷಣ ಏನಾಗೈತಿ, ಉದ್ಯೋಗ ಏನಾಗೈತಿ, ನಿಮ್ಮ ಇತರ ಎಲ್ಲ ವಿವರಗಳನ್ನು ದೃಢೀಕೃತ ದಾಖಲೆಯೊಂದಿಗೆ ದಾಖಲಿಸಿಕೊಳ್ಳಿಲ್ಲ ಅಂತಂದ್ರೆ ಆಧಾರ್ ಕಾರ್ಡಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತಿನಿಂದ ನೀವು ವಂಚಿತರಾಗ್ತೀರಿ ಅಂತೇಳಿ ಅನ್ನುವಂಥ ಸುತ್ತೋಲೆಯನ್ನು ಹೊರಡಿಸಿದ್ರೆ ಎಲ್ಲ ಜನ ತಾವಾಗಿನೇ ಮಾಡ್ಕೊಂಡ್ಬಿಡ್ತಾರೆ. ನಿಮಗೇನು ಖರ್ಚು ಬರೋದಿಲ್ಲ. ಈಗಾಗಲೇ ಕಳೆದಿದ್ರಿ ನೋಡ್ರಿ, 169 ಕೋಟಿ ರೂಪಾಯಿ ಹೋಯಿತು.
ಆಮೇಲೆ ಮೊನ್ನೆ ಒಳ ಮೀಸಲಾತಿ ಸಲುವಾಗಿ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗ ಈ ಹೊಸ ಜಾತಿಯ ಈ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತೇವೆ ಅಂತ ಹೊರಟಿದ್ದೀರಲ್ಲ, ಇದ್ರ ಬಗ್ಗೆ ಎಷ್ಟು ಖರ್ಚು ಬರ್ತೈತಿ ಅನ್ನುವಂಥ ಸ್ಪಷ್ಟೀಕರಣ ನಿಮಗಿನ್ನೂ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಿ? ಆಧಾರ್ ಕಾರ್ಡಿನ ಮೇಲೆ ವಿಶ್ವಾಸ ಇಡಿ. ಎಲ್ಲ ವಿಷಯಕ್ಕೂ ಆಧಾರ್ ಕಾರ್ಡಿನ ಮೇಲೆ ವಿಶ್ವಾಸ ಇದೆ. ಧರ್ಮ, ಜಾತಿ, ಉಪಜಾತಿಯನ್ನು ದಾಖಲಿಸೋದಕ್ಕೆ ಯಾಕೆ ನಿಮಗೆ ವಿಶ್ವಾಸ ಬರ್ತಾ ಇಲ್ಲ? ಇದರಲ್ಲಿ ಏನೋ ಒಂದು ಫಾರ್ಸ್ ಇದೆ. ಅದಕ್ಕೆ ದಯಮಾಡಿ ತಾವುಗಳು ಮತ್ತೊಂದು ಸಲ ನಾನು ಹೇಳ್ಕೊತೀನಿ, ನೀವು ಮತ್ತೊಂದು ಸಲ ಇದನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಕೆಲಸ ಮಾಡಿ. ಬಹಳ ಹಗರಾಗತ್ತೆ ಮತ್ತು ಬಹಳ ಅನುಕೂಲ ಆಗತ್ತೆ. ಇದರ ಜವಾಬ್ದಾರಿಯನ್ನು ಇದರ ಬಗ್ಗೆ ಮಾಸ್ಟರ್ ಮೈಂಡ್ ಇರತಕ್ಕಂಥ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರಿಗೆ ಕೊಟ್ಟದ್ದನ್ನಾದ್ರೆ ಇದನ್ನು ಒಂದೇ ತಿಂಗಳಿನಲ್ಲಿ ಮುಗಿಸ್ಕೊಡ್ತಾರೆ. ಆ ವಿಶ್ವಾಸ ನನಗಿದೆ. ಅದಕ್ಕಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪದೇ ಪದೇ ಸಮೀಕ್ಷೆ ಅಂತ ಮಾಡಬೇಡ್ರಿ. ಜಾತಿಯನ್ನು ತಂದೆಯಿಂದ ಬಂದಿರತಕ್ಕಂಥ ಒಂಬಳಿ ಅದು. ತಂದೆ ಜಾತಿಯನ್ನು ಮೊದಲು ಹುಡುಕಿ ತೆಗೆದು ಅದನ್ನು ದೃಢೀಕರಿಸಿ ಮಕ್ಕಳಿಗೆ ದಾಖಲಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದಕ್ಕೆ ಉಪಜಾತಿಯೂ ಸಹಿತ ದಾಖಲಾಗಬೇಕು, ಜಾತಿನೂ ದಾಖಲಾಗಬೇಕು, ಧರ್ಮನೂ ದಾಖಲಾಗಬೇಕಾಗಿದೆ. ಯಾರು ಹಿಂದೂ ಇರ್ಬೋದು, ಯಾರು ಮುಸ್ಲಿಂ ಇರ್ಬೋದು, ಯಾರು ಕ್ರಿಶ್ಚಿಯನ್ ಇರ್ಬೋದು, ಯಾರು ಜೈನ್ ಇರ್ಬೋದು, ಯಾರು ಪಾರ್ಸಿ ಇರ್ಬೋದು, ಅವ್ರು ಯಾರು ಬೌದ್ಧ ಇರ್ಬೋದು, ಎಲ್ಲ ಜಾತಿಯವ್ರದ್ದು ಸಹಿತ ಧರ್ಮದ ದಾಖಲೆಯೂ ಆಗಬೇಕಾಗಿದೆ. ಅವ್ರ ಧರ್ಮ ಯಾವುದು, ಅವ್ರ ಜಾತಿ ಯಾವುದು, ಅವ್ರ ಉಪಜಾತಿ ಯಾವುದು, ಅವ್ರ ಶಿಕ್ಷಣ ಏನಾಗಿದೆ, ಅವ್ರ ಉದ್ಯೋಗ ಏನಾಗಿದೆ, ಅವರ ಹೆಂಡತಿ ಹೆಸರೇನು, ಅವರ ರಕ್ತದ ಗುಂಪೇನು, ಈ ಎಲ್ಲ ವಿವರಗಳನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ದನಾದ್ರೆ ನೀವು ಮಾಡೋಕ್ಕೆ ಹೊರಟಿರ್ತಕ್ಕಂಥ ಈ ಸಾಮಾಜಿಕ ಸಮೀಕ್ಷೆ ಅಂತ ಏನಿದೆ, ಶೈಕ್ಷಣಿಕ ಸಮೀಕ್ಷೆ ಅಂತ ಏನಿದೆ, ಆರ್ಥಿಕ ಸಮೀಕ್ಷೆ ಅಂತ ಏನಿದೆ, ಇದು ಎಲ್ಲ ಇದರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.